ಎರಡನೇ ಹಂತದಲ್ಲಿ 20 ಸ್ಥಾನ ಫೈನಲ್ ಮಾಡಿದ ವರಿಷ್ಠರು 20 ಸಚಿವರ ಪೈಕಿ 13-15 ಹೊಸಬರಿಗೆ ಅವಕಾಶ ಸಾಧ್ಯತೆ. ಎರಡನೇ ಹಂತದಲ್ಲಿ 20 ಸ್ಥಾನ ಫೈನಲ್ ಮಾಡಿದ ವರಿಷ್ಠರು 20 ಸಚಿವರ ಪೈಕಿ 13-15 ಹೊಸಬರಿಗೆ ಅವಕಾಶ ಸಾಧ್ಯತೆ. ಸಚಿವ ಸ್ಥಾನದ ರೇಸ್ನಲ್ಲಿರುವಂತಹ ಪ್ರಮುಖ ಶಾಸಕರು ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ, ವಿಜಯಾನಂದ ಕಾಶಪ್ಪನವರ್, ತಿಮ್ಮಾಪುರ, ಬಸವರಾಜ ರಾಯರೆಡ್ಡಿ, ಜೆ.ಎಸ್. ಪಾಟೀಲ್, ಎಚ್.ಸಿ. ಬಾಲಕೃಷ್ಣ, ಚಲುವರಾಯಸ್ವಾಮಿ ಸೇರಿ ಹಲವು ಸಚಿವಾಕಾಂಕ್ಷಿಗಳಿದ್ದಾರೆ. ಸಚಿವ ಸ್ಥಾನ ಸಾಧ್ಯತೆ ಇದೆ. ಏನು ಗೊತ್ತಾ, ರಾಹುಲ್ ಗಾಂಧಿ ಅವರು ಏನು ಫಿಕ್ಸ್ ಮಾಡಿದ್ದಾರೆ ಅಂತಂದರೆ 60% ಹೊಸಬರಿಗೆ ಅವಕಾಶವನ್ನು ಕೊಡಬೇಕು, 40% ಹಲಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. 60% ಹೊಸಬರಿಗೆ ಅವಕಾಶವನ್ನು ಕೊಡ್ತಾ ಹೋದರೆ ಅವರು ಕಲ್ತ್ಕೊಳ್ತಾ ಹೋಗ್ತಾರೆ ಅನ್ನುವಂತಹ ದೃಷ್ಟಿ ಅವರದ್ದು. ಇನ್ನು 40% ಹಳಬರಲ್ಲಿ ಎಷ್ಟು ಜನ ಇನ್ನು ಪಟ್ಟಿ ಬಿಡುಗಡೆ ಆದ ನಂತರ ತಮ್ಮ ನೋವನ್ನು ಆಕ್ರೋಶವನ್ನು ಹೊರಗಾಕ್ತಾರೋ ಗೊತ್ತಿಲ್ಲ. ಎರಡನೇ ಹಂತದ 20 ಸ್ಥಾನ ಫೈನಲ್ ಮಾಡಿದ್ದಾರೆ. 20 ಸಚಿವರ ಪೈಕಿ 13-15 ಹೊಸಬರಿಗೆ ಅವಕಾಶ ಸಾಧ್ಯತೆಗಳಿದ್ದಾವೆ. ಸಚಿವ ಸ್ಥಾನದ ರೇಸ್ನಲ್ಲಿರುವಂತಹ ಪ್ರಮುಖ ಶಾಸಕರು ಯಾರು ಅಂತ ನೋಡುವುದಾದರೆ ಎಚ್.ಕೆ. ಪಾಟೀಲ್ ಅವರು, ಸಂತೋಷ್ ಲಾಡ್, ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ, ವಿಜಯಾನಂದ ಕಾಶಪ್ಪನವರ್, ತಿಮ್ಮಾಪುರ, ಬಸವರಾಜ ರಾಯರೆಡ್ಡಿ, ಜೆ.ಎಸ್. ಪಾಟೀಲ್, ಎಚ್.ಸಿ. ಬಾಲಕೃಷ್ಣ, ಇನ್ನು ಚಲುವರಾಯಸ್ವಾಮಿ ಸೇರಿ ಹಲವು ಶಾಸಕರ ಒಂದು ಹೆಸರನ್ನು ಅವರಿಗೆ ಹೇಳಲಾಗ್ತಾ ಇರುವಂಥದ್ದು. ಬಟ್ ಇನ್ನೂ ಹೊಸಬರಿದ್ದಾರಲ್ಲ, ಅವ್ರು ಯಾರು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹಳಬರನ್ನ ಸೇರಿಸ್ಕೊಳ್ಳಲಾಗಿದೆ. ಅಶೋಕ್ ಪಟ್ಟಣ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಅಶೋಕ್ ಪಟ್ಟಣ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂತೋಷ್ ಲಾಡ್ ಅವರು ಇರಲೇಬೇಕು. ಎಚ್.ಕೆ. ಪಾಟೀಲ್ ಅವರು ಕೂಡ ಈ ಒಂದು ಸಮಯದಲ್ಲಿ ಕ್ಯಾಬಿನೆಟ್ನಲ್ಲಿ ಇದೆ, ಚೆನ್ನಾಗಿರುತ್ತೆ. ಏನೋ ಮುಂದೆ ಏನೋ ಜೆ.ಎಸ್. ಪಾಟೀಲ್ ಆಗಿರ್ಬೋದು, ಎಚ್.ಸಿ. ಬಾಲಕೃಷ್ಣ ಅವರಾಗಿರ್ಬೋದು, ಚಲುವರಾಯಸ್ವಾಮಿ ಅವರು ಎಲ್ಲರೂ ಕೂಡ ಕಾದು ನೋಡಬೇಕು. ಇವತ್ತು ಸಾಯಂಕಾಲ ಬರುತ್ತೆ ಲೀಸ್ಟು. ಸೊ ವೇಟ್ ಆ್ಯಂಡ್ ವಾಚ್.